ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಈ ರೀತಿ ಒದ್ದು ಒಳಗಡೆ ಹಾಕ್ತಾರೆ ಅಂತ ಇವರು ಯಾರು ಕೂಡ ಅನ್ಕೊಂಡಿರಲಿಲ್ಲ. ಈಗ ನೋಡಿದರೆ ಪ್ರಕರಣ ಯಾವ ಮಟ್ಟಿಗೆ ಗಂಭೀರಗೊಂಡಿದೆ ಅಂದರೆ, ಯಾವ ಶರ್ಜಿಲ್ ಇಮಾಮು ಮತ್ತು ಖಾಲಿದ್ದು ಜೈಲಲ್ಲಿ ಸೇರಿಕೊಂಡು 6 ವರ್ಷದಿಂದ ಒಳಗಡೆ ಇದ್ದಾರಲ್ಲ, ಆ ರೀತಿಯದಾದಂಥ ಪ್ರಕರಣದಲ್ಲಿ ಒಳಗೆ ಹೋಗ್ಬಿಡ್ತೀವೇನೋ ಅನ್ನುವಂಥ ಗಾಬರಿ ಆತಂಕ ಇವರನ್ನು ಕಾಡ್ತಾ ಇದೆ. ಸ್ನೇಹಿತರೆ, ನಾನು ಮಾತಾಡ್ತಾ ಇರೋದು ಈ ಮೊನ್ನೆ ಭಾರತ ಮಂಟಪಂನಲ್ಲಿ ನಡೆದಂಥ ಟಾಪ್ಲೆಸ್ ಪ್ರತಿಭಟನೆ ಇದೆಯಲ್ಲ, ಅದರ ಕುರಿತಾಗಿ ಪೊಲೀಸರು ತೆಗೆದುಕೊಂಡಿರುವ ಕ್ರಮದ ಬಗ್ಗೆ. ನಿಮಗೆ ಗೊತ್ತು, AI ಸಮಿಟ್ ಶೃಂಗಸಭೆಯನ್ನೇನು ಮಾಡಿದರು. ಆ ಶೃಂಗಸಭೆಯಲ್ಲಿ 20ನೇ ತಾರೀಕು ಯುವ ಕಾಂಗ್ರೆಸ್ಸಿನ ಒಂದಷ್ಟು ಜನ ಕಾರ್ಯಕರ್ತರು ಹಾಲ್ ನಂಬರ್ 5ಕ್ಕೆ ಹೋಗಿ ಅಲ್ಲಿ ಹೋದ ತಕ್ಷಣ ಶರ್ಟ್ಗಳನ್ನು ಬಿಚ್ಚಿ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಕಾಂಪ್ರಮೈಸ್ಡ್ ಅಂತ ಟಿ ಶರ್ಟ್ಗಳನ್ನು ತೋರಿಸ್ತಾ ಅಲ್ಲಿ ವಾತಾವರಣವನ್ನು ಅರಾಜಕತೆಯನ್ನು ಸೃಷ್ಟಿ ಮಾಡುವ ಪ್ರಯತ್ನ ಮಾಡಿದರು. ಅದಾದಮೇಲೆ ಗೂಸಾಗಳು ಬಿದ್ದು, ಧರ್ಮದೇಟುಗಳು ಬಿದ್ದು, ಓಡಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದರು. ಪೊಲೀಸರು ಅವ್ರನ್ನ ಹಿಡ್ಕೊಂಡ್ರು. ನಡೆದಂಥ ಘಟನೆ ನಿಮ್ಗೆ ಗೊತ್ತು. ಇವರು ಒಳಗಡೆ ಹೆಂಗೆ ಹೋದರು ಅನ್ನೋದ್ರ ಬಗ್ಗೆ ಭಾಳ ದೊಡ್ಡದಾದಂಥ ಯಕ್ಷ ಪ್ರಶ್ನೆ ಉಂಟಾಗಿತ್ತು. ಏಕೆಂದರೆ ಇದೊಂದು ಅಂತಾರಾಷ್ಟ್ರೀಯ ಶೃಂಗಸಭೆ, AI ಇಂಪ್ಯಾಕ್ಟು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಪ್ಯಾಕ್ಟ್ ಸಮ್ಮಿಟ್ಟು. ಅಲ್ಲಿ ಹೆಂಗೆ ಒಳಗೆ ಹೋದರು ಅಂದರೆ, ಇವರು ಆ QR ಕೋಡ್ ಇರುತ್ತಲ್ಲ, ಆ QR ಕೋಡ್ನ ಆನ್ಲೈನ್ನಲ್ಲಿ ಬಳಸಿಕೊಂಡು ಇವರೆಲ್ಲ ಅಲ್ಲಿಯ ಸಮ್ಮೇಳನದ ಪ್ರವೇಶವನ್ನು ಪಡೆದಿರ್ತಾರೆ. ಒಳಗಡೆ ಹೋಗುವಾಗ ತಾವು ಭಾಗವಹಿಸ್ಲಿಕ್ಕೆ ಹೋಗ್ತೀವಿ ಅನ್ನೋ ರೀತಿಯಲ್ಲಿ ಶರ್ಟ್ಗಳನ್ನು ಹಾಕ್ಕೊಂಡೋಗಿ ಒಳಗಡೆ ಹೋದ ತಕ್ಷಣ ಈ ರೀತಿಯಾದಂಥ ಪ್ರಹಸನವನ್ನು ಮಾಡಿರ್ತಾರೆ. ಇದು ನಡೆದ ಘಟನೆ. ಇದು 20ನೇ ತಾರೀಕು ನಡೆದಿತ್ತು. 24ನೇ ತಾರೀಕು ನಿನ್ನೆ ಯಾವ ರೀತಿ ಇವರಿಗೆ ಗೂಸ ಹಾಕಿ ಒಳಗಡೆ ಎಳ್ಕೊಂಡೋಗಿ ಒಳಗೆ ಹಾಕಲಾಯಿತು ಅಂದರೆ, ತದುಕಲಾಯಿತು ಅಂದರೆ, ಈಗ ಅವರು ಹೊರಗೆ ಬರೋದೇ ಕಷ್ಟ ಅನ್ನುವ ರೀತಿಯಲ್ಲಿ ವಾತಾವರಣ ಬದಲಾಗಿ ಹೋಗಿದೆ. ಮಲ್ಲಿಕಾರ್ಜುನ ಮುತ್ಯ ಒಂದು ಮಾತು ಹೇಳಿದರು, ಪ್ರತಿಭಟನೆ ಮಾಡೋದು ನಮ್ಮ ಹಕ್ಕಿದೆ. ಪ್ರತಿಭಟನೆ ಮಾಡಿದರು. ಪ್ರತಿಭಟನೆ ಮಾಡಿದವ್ರನ್ನ ಬಸ್ಸಲ್ಲಿ ಕೂಡ್ಸ್ಕೊಂಡೋಗಿ ಒಂದಷ್ಟು ದೂರ ಕರ್ಕೊಂಡೋಗಿ ಇಳಿಸಿ ಬಿಡಬೇಕಾಗಿತ್ತು. ಅವರ ವಿಲಕ್ಷಣ ಧ್ವನಿ ಇದೆಯಲ್ಲ, ನಿಮ್ಗೆ ಗೊತ್ತಿರೋದು. ಆ ವಿಲಕ್ಷಣ ಧ್ವನಿಯಲ್ಲಿ ಅವರು ದೂರ ಬಸ್ಸಲ್ಲಿ ಕರ್ಕೊಂಡೋಗಿ ಇಳಿಸ್ಬಿಡ್ಬೇಕಾಗಿತ್ತಂತೆ. ಆ ರೀತಿ ಮಾಡ್ತಾ ಇದ್ರು ಅಂತ ಮಲ್ಲಿಕಾರ್ಜುನ ಮುತ್ಯ ಭಾವಿಸಿದ್ರು. ಬಿಟ್ಟುಬಿಡ್ತಾರೆ, ಇವರು ಗಲಾಟೆ ಮಾಡ್ತಾರೆ. ಗಲಾಟೆ ಮಾಡಿದ ತಕ್ಷಣ ದೂರ ಕರ್ಕೊಂಡು ಇಳಿಸ್ಬಿಡ್ತಾರೆ. ಹಾಗೆ ಇಳಿಸಲಿಲ್ವೇ? ಈ ಕಡೆ ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ರು. ಏನಂತ, ವಾರ್ ಮೇರಾ ಬಬ್ಬರ್ ಶೇರ್, ಮೈ ಕಾಮ್ರೇಡ್ಸ್, ಐ ಅಪ್ರಿಸಿಯೇಟ್ ಯು ಅಂತ ಅವ್ರು ಮಾಡಿದರು. ಈತ ಕಾಮ್ರೇಡ್ ಅನ್ಲಿಕ್ಕೆ ಶುರು ಮಾಡಿದ್ದಾರೆ. ರಾಹುಲ್ ಗಾಂಧಿ ಕಮ್ಯುನಿಸ್ಟ್ ಅನ್ನೋ ಏನೋ ಅನ್ನೋದನ್ನು ನಾವು ಸ್ಪಷ್ಟಪಡಿಸ್ಕೋಬೇಕಾಗಿದೆ. ಬಬ್ಬರ್ ಶೇರ್ಗಳಂತೆ ಈ ರೀತಿ ನಕಲಿ ಛದ್ಮವೇಷ ಧರಿಸಿ ಸಮ್ಮೇಳನದ ಒಳಗಡೆ ಪ್ರವೇಶವನ್ನು ದೊರಕಿಸಿಕೊಂಡು ಅಲ್ಲಿ ಹೋಗಿ ಈ ರೀತಿ ಅರೆನಗ್ನರಾಗಿ ಭಾರತದ ಮಾನವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದವ್ರಿಗೆ ರಾಹುಲ್ ಗಾಂಧಿ ಹೇಳ್ತಾರೆ ಬಬ್ಬರ್ ಶೇರ್ ಅಂತ. ಪೊಲೀಸರು ಏನು ಮಾಡಿದರು? ಪೊಲೀಸರು ಒಂದು ಒಳ್ಳೆ ಕೆಲಸ ಮಾಡಿದರು. ಅವ್ರೇನು ಮಾಡಿದ್ರು ಅಂದರೆ, ತಿಲಕ್ ಮಾರ್ಗ್ ಪೊಲೀಸ್ ಸ್ಟೇಷನ್ ಅವರು ಯಾರ್ಯಾರು ಇದರಲ್ಲಿ ಪಾಲ್ಗೊಂಡಿದ್ರೋ ಅವರನ್ನೆಲ್ಲ ಬಂಧಿಸಿ ಇದರ ಮೂಲ ಮಾಸ್ಟರ್ ಮೈಂಡ್ ಯಾರು ಅನ್ನೋದನ್ನು ಹುಡುಕಿದರು. ಇದರ ಮೂಲ ಮಾಸ್ಟರ್ ಮೈಂಡು ಉದಯ್ ಭಾನು ಚಿಬ್ ಅಂತೇಳಿ ಈತನ ಹೆಸರು. ಈತ ಯೂತ್ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷ. ಈತ ಸ್ಥಳದಲ್ಲಿ ಹಾಜರಿರಲಿಲ್ಲ, ಆದರೆ ಸಂಪೂರ್ಣವಾಗಿ ಇದನ್ನು ಹೇಗೆ ಆಪರೇಟ್ ಮಾಡಬೇಕು ಅನ್ನೋದೆಲ್ಲವನ್ನು ಆತ ತೀರ್ಮಾನ ಮಾಡಿದ್ದ. ಹೇಗೆ ಇವ್ರನ್ನ ಒಳಗೆ ಬೆಳೆಸಬೇಕು, ಒಳಗೆ ಹೋದ ತಕ್ಷಣ ಹೇಗೆ ಇವ್ರು ಶರ್ಟ್ ಬಿಚ್ಚಬೇಕು, ಇವ್ರಿಗೆ ಬೇಕಾದಂಥ ಪರಿಕರಗಳನ್ನು ಒದಗಿಸೋದು, ಎಲ್ಲ ರೀತಿಯದಾದಂಥ ತಯಾರಿಯನ್ನು ಈ ಉದಯ್ ಭಾನು ಚಿಬ್ ಮಾಡಿದ್ದ. ಆ ಉದಯ್ ಭಾನು ಚಿಬ್ನನ್ನು ಒಳಗಡೆ ಹಾಕಲಾಯಿತು. ಅಲ್ಲಿಗೆ 8 ಜನರನ್ನು ಬಂಧಿಸಲಾಯಿತು. ಆ 8 ಜನರಲ್ಲಿ 4 ಜನ ಮಧ್ಯಪ್ರದೇಶದವರು, 1 ಹಿಮಾಚಲ ಪ್ರದೇಶದವರು ಎಲ್ಲ ಇದ್ದಾರೆ ಇದರಲ್ಲಿ. ಪೊಲೀಸರು ಕೇಳಿದರು, ಇದರಿಂದ ಭಾಳ ದೊಡ್ಡದಾದಂಥ ಷಡ್ಯಂತ್ರ ಇದೆ ಸ್ವಾಮಿ. ದೇಶದ ಸಾರ್ವಭೌಮತೆ, ದೇಶದ ಸಮಗ್ರತೆಗೆ ಧಕ್ಕೆ ತರುವಂಥ ಕೆಲಸವನ್ನು ಇವರು ಮಾಡಿದ್ದಾರೆ. ಇದು ಕೇವಲ ಪ್ರತಿಭಟನೆ ಅಲ್ಲ, ಇದರ ಹಿಂದಿರುವಂಥ ಯಾರ್ಯಾರು ಇದ್ದಾರೆ ಅವ್ರನ್ನೆಲ್ಲ ನಾವು ಈಗ ಹುಡುಕೊಂಡು ಹೋಗಬೇಕಾಗಿದೆ. ಆಮೇಲೆ ಈ ಟಿ ಶರ್ಟ್ಗಳಿದಾವಲ್ಲ, ಇವೆಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ದಾರೆ. ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಇದರ ತಯಾರಿ ನಡೆದಿದೆ, ಅದನ್ನು ಹುಡುಕೊಂಡು ಹೋಗಬೇಕಾಗಿದೆ. ಅದಕ್ಕೆ ನಮಗೆ ಈ ಕಾರ್ಯಕರ್ತರಿಂದ ಇವರು ನಮ್ಮ ಕಸ್ಟಡಿ ಕೊಡಿ, 7 ದಿವಸ ನಮ್ಮ ಕಸ್ಟಡಿ ಕೊಡಿ. ನಿನ್ನೆ 16 ತಾಸು ನಾವು ಇಟ್ಕೊಂಡಿವಿ. 16 ತಾಸನಾಗ ಇವರು ಬಾಯ ಬಿಡಲಿಲ್ಲ, ನಮಗೆ ಸಹಕರಿಸ್ತಾ ಇಲ್ಲ. ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ರವಿ ಅಂಥೇಳಿ, ಪಟಿಯಾಲ ಹೌಸ್ ಕೋರ್ಟು, ಡೆಲ್ಲಿ ಪಟಿಯಾಲ ಹೌಸ್ ಕೋರ್ಟ್ನಲ್ಲಿ ಬಂದಂಥ ವಿಚಾರಣೆ ಇದು. ಇವ್ರು ಲಾಯರ್ ಹೇಳ್ತಾರೆ, ಬೇಲ್ ಇಸ್ ಎ ರೂಲ್, ಆದ್ದರಿಂದ ಇವ್ರನ್ನ ಬಿಡುಗಡೆ ಮಾಡಿ. 7 ವರ್ಷದ ಒಳಗಡೆ ಇರುವಂಥ ಯಾವುದೇ ಅಪರಾಧಗಳಿದ್ದರೆ ಅದು ಜಾಮೀನಿಗೆ ಅರ್ಹ ಆಗತ್ತೆ. ಆದ್ದರಿಂದ ಅವರಿಗೆ
ನೀವು ಯಾವುದೇ ಕಾರಣಕ್ಕೂ ಕಸ್ಟಡಿಗೆ ಕೊಡಬೇಡಿ ಅಂತ ಈ ಉದಯ್ ಭಾನು ಚಿಬ್ನ ವಕೀಲರು ವಾದವನ್ನು ಮಂಡನೆ ಮಾಡಿದರು. ಅವರು ವಾದ ಮಂಡನೆ ಮಾಡ್ತಾ ಹೇಳ್ತಾರೆ, ಆರ್ಟಿಕಲ್ 19 ಪ್ರಕಾರ ನಮಗೆ ಪ್ರತಿಭಟನೆಯ ಹಕ್ಕಿದೆ. ಆ ಪ್ರತಿಭಟನೆಯ ಹಕ್ಕನ್ನು ಅವರು ಬಳಸ್ಕೊಂಡಿದ್ದಾರೆ. ಅವರಿಗೆ ವಾಕ್ ಸ್ವಾತಂತ್ರ್ಯವಿದೆ. ಆದ್ದರಿಂದ ಘೋಷಣೆ ಕೂಗಿದ್ದಾರೆ. ಅವರು ಯಾವುದೋ ರೀತಿಯಾದಂಥ ಈ ಗಲಭೆಯನ್ನು ಮಾಡಿಲ್ಲ ಮತ್ತು ಅವ್ರು ಯಾವುದೋ ಮತೀಯ ಗಲಭೆಗೆ ಕಾರಣೀಭೂತ ಆದದ್ದಲ್ಲ. ರಾಜಕತೆಯನ್ನು ಸೃಷ್ಟಿಯಾಗಿಲ್ಲ. ಶಾಂತ ರೀತಿಯಿಂದ ಅವರು ಅಲ್ಲಿ ಘೋಷಣೆ ಕೂಗಿ ಹೊರಗಡೆ ಬಂದಿದ್ದಾರೆ. ಆದ್ದರಿಂದ ಅವರನ್ನು ನೀವು ಬೇಲ್ ಕೊಟ್ಟು ಬಿಡುಗಡೆ ಮಾಡಬೇಕು, ಕಸ್ಟಡಿ ಕೊಡಬಾರ್ದು. ಅಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದ್ದರು, ಅತುಲ್ ಕುಮಾರ್ ಶ್ರೀವಾಸ್ತವ್ ಅಂತ ಅವರೆಲ್ಲರು. ಅತುಲ್ ಕುಮಾರ್ ಶ್ರೀವಾಸ್ತವ್ ಹೇಳ್ತಾರೆ, ಮೊದಲನೇದಾಗಿ ಇವರು ಬಂದಿದ್ದು ನೋಡಿ, ಯಾವುದೇ ಇಂಥ ಅಂತಾರಾಷ್ಟ್ರೀಯ ಸಮಿಟ್ ನಡೆದ ಸಂದರ್ಭದಲ್ಲಿ ಇನ್ನಿಲ್ಲದ ಹಾಗೆ ಭದ್ರತಾ ವ್ಯವಸ್ಥೆಯನ್ನು ಮಾಡಿರಲಾಗಿರುತ್ತೆ. ಈ ರೀತಿ ಸುಳ್ಳುಗಳನ್ನು ಹೇಳಿ ನಕಲಿ ದಾಖಲೆಗಳನ್ನು ಒದಗಿಸಿ ಸಮ್ಮೇಳನದಲ್ಲಿ ಭಾಗವಹಿಸುವ ರೀತಿಯಲ್ಲಿ QR ಕೋಡಲ್ಲಿ ಅಲ್ಲಿಯ ಪ್ರವೇಶವನ್ನು ಪಡೆದುಕೊಂಡು ಒಬ್ಬ ಉಗ್ರ ಬರುವ ರೀತಿಯಲ್ಲಿ ಇವರು ಬಂದಿದ್ದಾರೆ. ಟೆರರಿಸ್ಟ್ಗಳು ಇದೇ ರೀತಿ ತಾನೇ ಬರೋದು. ಟೆರರಿಸ್ಟು ಛದ್ಮವೇಷವನ್ನು ಧರಿಸಿ ಆ ಕಾರ್ಯಕ್ರಮದ ಭಾಗಿಯಾಗಿ ಒಳಗೆ ಬಂತಾನೆ ಅವ್ರ ಸ್ಫೋಟಗಳನ್ನು ಮಾಡೋದು. ಅದೇ ರೀತಿಯಾದಂಥ ಚಟುವಟಿಕೆಯನ್ನು ಇವರು ಮಾಡಿದ್ದಾರೆ. ಇದು ಕೇವಲ ಒಂದು ಪ್ರತಿಭಟನೆ ಆಗಿರಲಿಲ್ಲ. ಇದ್ರ ಹಿಂದೆ ದೇಶಕ್ಕೆ ಭಾಳ ದೊಡ್ಡ ಮಟ್ಟದ ಕಳಂಕವನ್ನು ಉಂಟು ಮಾಡುವಂಥ, ಘಾಸಿಯನ್ನು ಉಂಟು ಮಾಡುವಂಥ, ಮುಂದೆ ನಡುವಂಥ ವ್ಯಾಪಾರ ವಹಿವಾಟು ಒಪ್ಪಂದಕ್ಕೆ ಧಕ್ಕೆ ತರುವಂಥ ನಿಟ್ಟಿನಲ್ಲಿ ನಡೆದಂಥ ಪ್ರಯತ್ನ. ಆದ್ದರಿಂದ ಆರ್ಟಿಕಲ್ 19 ಅಂತೇನು ಹೇಳ್ತಾ ಇದ್ದಾರಲ್ಲ, ಅನುಚ್ಛೇದ 19 ಏನೋ ನಿಮಗೆ ಪ್ರತಿಭಟನೆಗೆ ಅವಕಾಶ ಕೊಡ್ತದೆ, ನಿಮಗೆ ವಾಕ್ ಸ್ವಾತಂತ್ರ್ಯವನ್ನು ಕೊಡ್ತದೆ, ಸರಿ. ಆದರೆ ಅದೇ ಆರ್ಟಿಕಲ್ 19, ಯಾವ ಅನುಚ್ಛೇದ 19 ಇದೆ, ಅದರ ಪಾರ್ಟ್ 2 ಹೇಳುತ್ತೆ, ಇಟ್ ಈಸ್ ಸಬ್ಜೆಕ್ಟ್ ಟು ಲ್ಯಾಂಗ್ವೇಜ್, ಸಬ್ಜೆಕ್ಟ್ ಟು ನ್ಯಾಷನಲ್ ಸೆಕ್ಯೂರಿಟಿ ಅಂತ ಪಾರ್ಟ್ 2 ಹೇಳುತ್ತೆ. ಅಷ್ಟೇ ಅಲ್ಲ, ಸಬ್ಜೆಕ್ಟ್ ಟು ಪಬ್ಲಿಕ್ ಆರ್ಡರ್, ಸಬ್ಜೆಕ್ಟ್ ಟು ಮೊರಾಲಿಟಿ ಅಂತ ಹೇಳುತ್ತೆ. ಅಂದರೆ ನಿಮಗೆ ಹೇಗೆ ಸಂವಿಧಾನ ಪ್ರತಿಭಟನೆಗೆ ಹಕ್ಕನ್ನು ಕೊಟ್ಟಿದೆಯೋ ಅದೇ ರೀತಿ ನಿಮಗೆ ಕರ್ತವ್ಯಗಳನ್ನು ಕೊಟ್ಟಿದೆ. ಜೊತೆಗೆ ಯಾವುದೇ ಸ್ವಾತಂತ್ರ್ಯ ಇದೆಯಲ್ಲ, ಯಾವುದೇ ಹಕ್ಕು ಮತ್ತು ಸ್ವಾತಂತ್ರ್ಯ ಅದು ಅಬ್ಸಲ್ಯೂಟ್ ಆಗಿರೋದಿಲ್ಲ. ಅಂದರೆ ಅದಕ್ಕೆ ಯಾವುದೇ ನಿಬಂಧನೆ ಇಲ್ಲದೆ ನೀವು ಏನು ಬೇಕಾದ್ರೂ ಮಾಡಬಹುದು ಅಂತ ಅನ್ನೋ ಹಾಗಿಲ್ಲ. ಈಗ ಊಟ ಮಾಡಬೇಕಪ್ಪ, ಊಟ ನಾವು ಅಡುಗೆ ಮನೆಯಲ್ಲಿ ಕೂತ್ಕೊಂಡು ಡೈನಿಂಗ್ ಹಾಲಲ್ಲಿ ಕೂತ್ಕೊಂಡು ಊಟ ಮಾಡ್ತೀವಿ. ನನಗೆ ಸ್ವಾತಂತ್ರ್ಯ ಇದೆ ಅಂತ ಹೋಗಿ ಯಾವನಾರು ಟಾಯ್ಲೆಟಲ್ಲಿ ಊಟ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಎಲ್ಲದಕ್ಕೂ ಅದರದೇ ಆದ ಶಿಷ್ಟಾಚಾರ ಇರುತ್ತೆ, ಅದರದೇ ಆದ ಕಾನೂನುಗಳಿರುತ್ತೆ. ಆರ್ಟಿಕಲ್ 19 ಹೆಸರು ಹೇಳಿಕೊಂಡು ನೀವು ಕಂಡ ಹಾಗೆ ಎಲ್ಲಿಯೋ ಬಂದು ನೀವು ಪ್ರತಿಭಟನೆ ಮಾಡ್ತೀವಿ ಅಂದರೆ ಅದು ಒಪ್ಕೊಳ್ಳಿಕ್ಕಾಗೋದಿಲ್ಲ. ಇದು ಕೇವಲ ಪ್ರತಿಭಟನೆ ಆಗಿರಲಿಲ್ಲ, ಇದೊಂದು ಪಿತೂರಿ ಅನ್ನುವಂಥ ಶಬ್ದವನ್ನು ಸ್ಪಷ್ಟವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ನ್ಯಾಯಾಲಯದ ಮುಂದೆ ಇಡ್ತಾರೆ. ಅಷ್ಟೇ ಅಲ್ಲ, ಇವರು ನಿನ್ನೆಯಿಂದ ನಾವು ಬಂದು ಇವರನ್ನು ಸಮನ್ ಕೊಟ್ಟು ಕರೆಸಿ ನಿನ್ನೆಯಿಂದ ವಿಚಾರಣೆ ನಡೆಸಲಾಗಿಯೂ ಕೂಡ ಇವರು ಸಹಕರಿಸಲಿಲ್ಲ. ಈ ಉದಯ್ ಭಾನು ಚಿಬ್ ಎನ್ನುವನು ಇದರ ಹಿಂದಿರುವಂಥ ಮಾಸ್ಟರ್ ಮೈಂಡು. ಈ ಮಾಸ್ಟರ್ ಮೈಂಡ್ಗೆ ಕೆಲಸ ಮಾಡಲಿಕ್ಕೆ ಯಾರ್ಯಾರು ಹೇಳಿದರು, ಈ ರೀತಿಯಾದಂಥ ಸಂಚು ರೂಪಿಸ್ಲಿಕ್ಕೆ ಯಾರ್ಯಾರಿದ್ದಾರೆ ಅವ್ರನ್ನ ಕಂಡು ಹಿಡಿಬೇಕಾದ ಅಗತ್ಯತೆ ಇದೆ. ಆದ್ದರಿಂದ ನಮ್ಗೆ 7 ದಿವಸ ಇವ್ರನ್ನ ಕಸ್ಟಡಿಗೆ ಕೊಡಿ ಅಂತ. ಕೊನೆಗೆ ಆನರೇಬಲ್ ಜಸ್ಟಿಸ್ ರವಿ ಅವರು 4 ದಿವಸದ ಕಸ್ಟಡಿಗೆ ಇವ್ರನ್ನ ಕೊಟ್ಟಿದ್ದಾರೆ. ಇವರ ಉದಯ್ ಭಾನು ಚಿಬ್ ಅವರ ಲಾಯರು ಹೊರಗಡೆ ಬಂದು ಕಿರುಚಾಡ್ತಾ ಇದ್ರು ಕೋರ್ಟ್ನ ಹೊರಗಡೆ ಬಂದು, ಇದು ಯಾವ ರೀತಿಯದಾದಂಥ ಇದು ನಿರಂಕುಶ ಪ್ರಭುತ್ವ, ಇದು ಸರ್ವಾಧಿಕಾರಿ ಧೋರಣೆ, ಈ ದೇಶದಲ್ಲಿ ಪ್ರತಿಭಟನೆ ಮಾಡಿದರೆ ಈ ರೀತಿಯದಾಗಿ ಜೈಲಿಗೆ ಹಾಕ್ತಾರೆ. ಸ್ವಾಮಿ, ಜೈಲಿಗೆ ಹಾಕ್ತಾ ಇರೋದು ನರೇಂದ್ರ ಮೋದಿಯೂ ಅಲ್ಲ, ಅಮಿತ್ ಶಾನೂ ಅಲ್ಲ. ಜೈಲಿಗೆ ಹಾಕು ಅಂತ ಹೇಳಿದ್ದು, ಒಳಗಡೆ ಕಸ್ಟಡಿ ಕೊಡು ಅಂತ ಹೇಳಿದ್ದು ಸ್ವತಃ ಆನರೇಬಲ್ ಜಸ್ಟಿಸ್ ಅವರು ಪ್ರೈಮಾ ಫಸೆ ಈ ಕೇಸಿನ ಹಿಂದಿರುವಂಥ ಏನು ಷಡ್ಯಂತ್ರ ಇದೆ ಅದರ ಗಮನಕ್ಕೆ ತೆಗೆದುಕೊಂಡ ಬಂದ ಮೇಲೆಯೇ ಅವರನ್ನು 4 ದಿವಸ ಕಸ್ಟಡಿ ಕೊಡಲಾಗ್ತದೆ. ಸುಮ್ಮನೆ ಯಾವುದೋ ಒಬ್ಬ ವ್ಯಕ್ತಿಯನ್ನು ಕೇಳಿದ ತಕ್ಷಣ ಆತನನ್ನು ರಿಮ್ಯಾಂಡಿಗೆ ಕೊಡಲಿಕ್ಕೆ ಯಾವ ಕೋರ್ಟು ಕೂಡ ಒಪ್ಪೋದಿಲ್ಲ. ಇವರೆಲ್ಲ ಏನು ಅಂದ್ಕೊಂಡ್ಬಿಟ್ಟಿದ್ರು ಅಂದರೆ, ಏನು ಬೇಕಾದರೂ ಮಾಡಬಹುದು, ನಾವು ಮಾಡಿದ್ದನ್ನು ಸಹಿಸ್ಕೋತಾರೆ ಅಂತ. ಈಗ ನಾರ್ತ್ ಕೊರಿಯಾದಲ್ಲಿ ನಡೆದ ಹಾಗೆ ಈ ದೇಶದಲ್ಲಿ ನಡೀತಾ ಇದೆ ಅಂತ ಕಾಂಗ್ರೆಸ್ನವ್ರು ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಈಗ ದೇಶಾದ್ಯಂತ ಈಗ ಪ್ರತಿಭಟನೆಯನ್ನು ಶುರು ಮಾಡ್ತಾರಂತೆ. ಉದಯ್ ಭಾನು ಚಿಬ್ ಏನು ರಾಷ್ಟ್ರೀಯ ಯುವ ಕಾಂಗ್ರೆಸ್ನ ಅಧ್ಯಕ್ಷ ಇದ್ದಾರೆ, ಅವರ ಬಂಧನವನ್ನು ವಿರೋಧಿಸಿ ದೇಶಾದ್ಯಂತ ಚಳವಳಿಗಳು, ಪ್ರತಿಭಟನೆಗಳು ನಡೀತಾವಂತೆ. ಇದೇ ರೀತಿ ರಾಹುಲ್ ಗಾಂಧಿ ಅವ್ರನ್ನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ವಿಚಾರಣೆ ನಡೆದ ಸಂದರ್ಭದಲ್ಲಿ ದೇಶಾದ್ಯಂತ ಇರುವಂಥ ಕಾಂಗ್ರೆಸ್ನವರು ಎಲ್ಲ ಕಡೆ ನಾವು ಪ್ರತಿಭಟನೆ ಮಾಡ್ತೀವಿ, ರಾಸ್ತಾ ರೋಕೋ ಮಾಡ್ತೀವಿ, ಅಂಗಡಿ ಬಂದ್ ಮಾಡಿಸ್ತೀವಿ, ಭಾರತ್ ಬಂದ್ ಕರೆ ಕೊಡ್ತೀವಿ ಅಂದರು. ಏನಾಯ್ತು ಸ್ವಾಮಿ? ಏನೂ ಆಗಲಿಲ್ಲ. ನಿನ್ನೆ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಹೇಳಿದ್ದಾರೆ ಏನಂತ,
ಈ ಮನ್ರೇಗಾ ಸ್ಕೀಮು ಮತ್ತೆ ಜಾರಿಗೆ ಬರಲ್ಲ ಅಂದರೆ, ಗಾಂಧಿ ಹೆಸರನ್ನ ಮತ್ತೆ ಸೇರಿಸಲಿಲ್ಲ ಅಂದರೆ ದೇಶಾದ್ಯಂತ ನಾವು ಚಳವಳಿ ಮಾಡ್ತೀವಿ ಅಂತ. ನನಗೆ ನಗು ಬಂತು. ಅಲ್ಲ ರೀ, ನೀವು ಕರ್ನಾಟಕದ ಮುಖ್ಯಮಂತ್ರಿ, ದೇಶಾದ್ಯಂತ ಚಳವಳಿ ಮಾಡಲಿಕ್ಕೆ ನಿಮಗೆ ಏನು ಪವರ್ ಇದೆ ಮತ್ತು ನಿಮಗೆ ಯಾವ ನೆಟ್ವರ್ಕ್ ಇದೆ ಮಾಡಲಿಕ್ಕೆ? ನೀವು ಕರ್ನಾಟಕದಲ್ಲೇ ಎಲ್ಲೂ ಮಾಡಲಿಕ್ಕಾಗಿಲ್ಲ ಇಲ್ಲಿವರೆಗೂ. ವಿಧಾನಮಂಡಲ ಅಧಿವೇಶನದಲ್ಲಿ ಅರಚಾಡಿದ್ದು ಮತ್ತು ಪತ್ರಿಕಾಗೋಷ್ಠಿ ಮಾಡಿದ್ದು, 2 ಸಮಾವೇಶ ಚಿಕ್ಕಬಳ್ಳಾಪುರ, ಒಂದು ಹಾವೇರಿ, ಒಂದು 2-3 ಕಡೆ ಮಾಡಿದ್ದು ಬಿಟ್ಟರೆ ನೀವು ಬೇರೆ ಕಡೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ನಾವು ದೇಶಾದ್ಯಂತ ಪ್ರತಿಭಟನೆ ಮಾಡ್ತೀವಿ ಅಂತ ಒಬ್ಬ ಕರ್ನಾಟಕದ ಮುಖ್ಯಮಂತ್ರಿ ಹೇಳಿದರೆ ಇದಕ್ಕಿಂತ ಹಾಸ್ಯಾಸ್ಪದ ಇನ್ನೇನು ಇರಲಿಕ್ಕೆ ಸಾಧ್ಯ? ಆತ ಬಬ್ಬರ್ ಶೇರ್ ಅಂತ ರಾಹುಲ್ ಗಾಂಧಿ ಕರೀತಾ ಇದ್ದಾರೆ. ಈಗ ನೋಡಿ, ಈ ಉದಯ್ ಭಾನು ಚಿಪ್ಗೆ ಚೆನ್ನಾಗಿ ತದಕಿದ್ರೆ ಯಾರ ಹೆಸರು ಹೇಳ್ತಾನೆ ಅವನು? ಆತ ಹೆಸರು ಹೇಳೋದೇ ರಾಹುಲ್ ಗಾಂಧಿದು. ರಾಹುಲ್ ಗಾಂಧಿಯವರು ನಮಗೆ ಈ ರೀತಿಯಾಗಿ ಮಾಡಲಿಕ್ಕೆ ಅವರೇ ಮಾಸ್ಟರ್ ಮೈಂಡ್ ಇದರಿಂದ ಅವರೇ ಈ ರೀತಿ ಮಾಡಲಿಕ್ಕೆ ಹೇಳಿದ್ರು ಅಂತಾರೆ. ಅಂದರೆ ಪ್ರಕರಣ ಹೋಗಿ ಕೊನೆಗೆ ಬಂದಿಲ್ಲೋದು ರಾಹುಲ್ ಗಾಂಧಿಗೆ ಬಂದಿಲ್ಲತ್ತೆ. ಮಜಾ ಅಂದರೆ ಈ ಪ್ರಕರಣದಲ್ಲಿ ಕಾಂಗ್ರೆಸ್ಸಿಗರೇ ಇದರ ವಿರುದ್ಧವಾಗಿದ್ದಾರೆ. ನಿನ್ನೆ ಇವರ ಉಪಾಧ್ಯಕ್ಷೆ ಅಂತ ಮಾರ್ಗರೇಟ್ ಆಳ್ವಾ ಅವರು ಈ ರೀತಿಯಾಗಿ ಅನುಚಿತವಾಗಿ ನಮ್ಮ ಯುವ ಕಾಂಗ್ರೆಸ್ನವರು ನಡ್ಕೊಳ್ಬಾರ್ದಾಗಿತ್ತು. ಯಾವುದೇ ಅಂತಾರಾಷ್ಟ್ರೀಯ ಸಮಿಟ್ ನಡೆದ ಸಂದರ್ಭದಲ್ಲಿ ಈ ರೀತಿಯಾದಂಥ ಪ್ರತಿಭಟನೆ ಮಾಡುವ ಮೂಲಕ ದೇಶಕ್ಕೆ ಕಳಂಕ ತರೋದಷ್ಟೇ ಅಲ್ಲ, ಪಕ್ಷಕ್ಕೂ ಇದು ಹಾನಿಯನ್ನು ಉಂಟು ಮಾಡುತ್ತೆ. ಇವರು ಕಾರ್ಯಕರ್ತರಿಗೆ ನೈತಿಕತೆ ಇಲ್ಲ ಅಂತಾಗತ್ತೆ. ಇಂಥ ಕೆಲಸವನ್ನು ಅವ್ರು ಮಾಡಬಾರ್ದಾಗಿತ್ತು ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಶಶಿ ತರೂರ್ ಉಗಿದಿದ್ದಾರೆ. ಹೊಗಳಿದ್ದು ಒಬ್ಬನೇ ಒಬ್ಬ, ಇವರು ಬೆನ್ ತಟ್ಟಿದ್ದು ಒಬ್ಬನೇ ಒಬ್ಬ. ಯಾರು ಅಂದರೆ ಪವನ್ ಖೇಡಾ. ಪವನ್ ಖೇಡಾ ಯಾಕೆ ಈ ರೀತಿ ಹೇಳ್ತಾರೆ? ಪವನ್ ಖೇಡಾ ಯಾಕೆ ಹೇಳ್ತಾರೆ ಅಂತಂದರೆ ಅವರಿಗೆ ರಾಜ್ಯಸಭಾ ಸದಸ್ಯರಾಗಬೇಕಾಗಿದೆ, ಆದ್ದರಿಂದ ಆ ಮಾತನ್ನು ಹೇಳ್ತಾರೆ. ಮಲ್ಲಿಕಾರ್ಜುನ ಮುತ್ತೆ ಹೇಳ್ತಾರೆ, ಇಲ್ಲ ಅರೆಸ್ಟ್ ಮಾಡಬಾರ್ದಾಗಿತ್ತು, ಬಸ್ಸಲ್ಲಿ ಕೂಡಿಸ್ಕೊಂಡು ಒಂಚೂರು ದೂರ ಹೋಗಿ ಬಿಟ್ಬಿಡ್ಬೇಕಾಯ್ತು. ವಿಕಾರವಾದ ಧ್ವನಿಯಲ್ಲಿ, ವಿಲಕ್ಷಣವಾದ ಧ್ವನಿಯಲ್ಲಿ ಅವರು ಈ ರೀತಿಯಾಗಿ ಅವ್ರು ಹೇಳ್ತಾರೆ. ಬಸ್ಸಲ್ಲಿ ಮಲ್ಲಿಕಾರ್ಜುನ ಮುತ್ಯನ ಹತ್ಸಕ್ಕೂ ಆಗಲ್ಲ, ಇಳಿಸೋಕ್ಕೂ ಆಗಲ್ಲ. ಈತನ ಬಸ್ಸಲ್ಲಿ ಕೂಡಿಸೋ ಪ್ರಶ್ನೆನೇ ಬರೋದಿಲ್ಲ. ಬಂದಿರೋರು ಕಾರ್ಯಕರ್ತರು ಅಂತ ಹೇಳ್ಕೊಂಡಂಥ ಗೂಂಡಾಗಳು. ಈ ಗೂಂಡಾಗಳು ಮಾಡಿರುವಂಥ ಅನುಚಿತ ಕೆಲಸದಿಂದಾಗಿ ರಾಷ್ಟ್ರ ಮಟ್ಟದಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 20ನೇ ತಾರೀಕು ಭಾಳ ದೊಡ್ಡ ಮಟ್ಟದ ಸುದ್ದಿ ಆಯಿತು. ತದನಂತರ ಅದನ್ನು ಸರಿ ಮಾಡಲಾಯಿತು, ಭಾಳ ದೊಡ್ಡ ಮಟ್ಟದ ಡೀಲ್ಗಳಾದವು, ಅದೆಲ್ಲ ಬೇರೆ ವಿಚಾರ. ಆದರೆ ಇಂಥದ್ದೊಂದು ಪ್ರಯತ್ನವನ್ನು ರಾಹುಲ್ ಗಾಂಧಿಯವರು ನಿರಂತರವಾಗಿ 2014ರಿಂದ ಮಾಡ್ತಾನೇ ಇದ್ದಾರೆ. ಆದರೆ ಸರಿಯಾದ ಏಟು ಇಲ್ಲಿಯವರೆಗೂ ಅವ್ರಿಗೆ ಬಿದ್ದಿರಲಿಲ್ಲ. ಈ ಬಾರಿ ದಿಲ್ಲಿಯ ಪೊಲೀಸರು ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. 4 ದಿವಸದ ಇವರ ವಿಚಾರಣೆಯ ತಾತ್ಪರ್ಯ ಏನು ಬರುತ್ತೆ ಕಾದು ನೋಡೋಣ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.